टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರೋಡ್ಗಳಲ್ಲಿ ನೀರು ನಿಂತಿರುತ್ತೆ. ಇನ್ನು ಸಾಯಿ ಲೇಔಟ್ ನಲ್ಲಿ ಸಂಕಷ್ಟ ಮುಗಿಯೋ ರೀತಿಯಾಗಿ ಕಾಣಿಸ್ತಾ ಇಲ್ಲ ಏರಿಯಾದ ಹಲವು ಕಡೆ. ಇನ್ನೂ ಕೂಡ ರಾಜಕಾಲುವೆಯ ನೀರು ತಗ್ಗಿಲ್ಲ. ಮಳೆ ಇರೋದ್ರಿಂದ ನೀರಿನ ಮಟ್ಟ ಏರಿಕೆಯಾಗುವಂತ ಆತಂಕ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿ, ರಾಜ್ಯ ವಿಪತ್ತು ನಿರ್ವಹಣಾ ತಂಡ ಎಲ್ಲವೂ ಕೂಡ ಸನ್ನದ್ಧರಾಗಿದ್ದಾರೆ. ಚರಂಡಿಗೆ ನೀರು ಹರಿಯೋದಕ್ಕೆ ದಾರಿ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಬಟ್ ಸಾಯಿ ಲೇಔಟ್ನ ಪರಿಸ್ಥಿತಿ ಏನು ಕೂಡ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ನಿನ್ನೆನೇ ಅಲ್ಲಿನ ಜನ ಕಣ್ಣೀರು ಹಾಕ್ತಾ ಇದ್ರು. ಕುಡಿಯೋ ನೀರಿಗೆ ಸಮಸ್ಯೆ, ತಿನ್ನೋ ಆಹಾರಕ್ಕೆ ಸಮಸ್ಯೆ. ನೋಡಿ, ನಿನ್ನೆ ದಿನ ಒಂದು ದಿನದ ಮಳೆ ಹೀಗಾಗಿತ್ತು ಸಾಯಿ ಲೇಔಟ್. ನಾವು ಡ್ರೋನ್ ದೃಶ್ಯಗಳನ್ನು ಕೂಡ ತೋರಿಸಿದ್ವಿ, ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ. ಕೆರೆಗಳ ರೀತಿಯಾಗಿ ಕಾಣಿಸ್ತಾ ಇತ್ತು ರಸ್ತೆಗಳು. ಸಾಯಿ ಲೇಔಟ್ ಬೆಂಗಳೂರಿನ ದೃಶ್ಯ. ಇಲ್ಲಿನ ಜನ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ರು. ಇನ್ನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಮ್ಮ ಪ್ರತಿನಿಧಿಗಳು ವಿವರಿಸ್ತಾ ಹೋಗ್ತಾರೆ. ಸಾಯಿ ಲೇಔಟ್ನಿಂದ ಶಾಂತಮೂರ್ತಿ ಇದ್ದಾರೆ, ಮೆಜೆಸ್ಟಿಕ್ನಿಂದ ಜಗೀನ್ ಇದ್ದಾರೆ, ಜೊತೆಗೆ ಕೆಆರ್ ಮಾರ್ಕೆಟ್ನಿಂದ ರಾಜಪ್ಪ ಇದ್ದಾರೆ. ರಾಜಪ್ಪ, ಕೆಆರ್ ಮಾರ್ಕೆಟ್ನ ಸ್ಥಿತಿ ನಾವು ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ. ಹೂ ಹಣ್ಣು ತರಕಾರಿಗಳನ್ನ ಮಾರೋದಕ್ಕೆ ತಂದವರು ಅಲ್ಲೇ ಕೂತಿದ್ದಾರೆ. ಗ್ರಾಹಕರು ಯಾರು ಕಂಡ ಹಾಗೆ ಕಾಣಿಸ್ತಾ ಇಲ್ಲ. ಅಲ್ಲಿಯ ಸ್ಥಿತಿ ಯಾವ ರೀತಿಯಾಗಿದೆ ರಾಜಪ್ಪ? ಚೈತ್ರ, ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಗೆ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಬೆಳಿಗ್ಗೆ ಹೆಚ್ಚಾಗಿ ಹೂವನ್ನ ಕೆಆರ್ ಮಾರ್ಕೆಟ್ಗೆ ತಂದು ಮಾರಾಟವನ್ನು ಮಾಡ್ತಾರೆ. ಇಷ್ಟೊತ್ತಿಗಾಗಲೇ ಹೂಗಳೆಲ್ಲವೂ ಕೂಡ ಖಾಲಿ ಆಗಬೇಕಾಗತ್ತೆ. ಗ್ರಾಹಕರು ಬಂದು ಹೂಗಳನ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಆದ್ರೆ ಇವತ್ತಿನ ಒಂದು ಪರಿಸ್ಥಿತಿಯನ್ನು ನೋಡಬಹುದು. ಮಳೆಯಲ್ಲಿ ಹೂಗಳೆಲ್ಲವನ್ನ ಕೂಡ ಬಿಟ್ಟು ಬಂದಿದ್ದಂತಹ ವ್ಯಾಪಾರಸ್ಥರು ಆಶ್ರಯವನ್ನ ಪಡ್ಕೋತಾ ಇರಬಹುದು. ಅಲ್ಲೊಂದು ಬ್ಯಾಗ್ ಅನ್ನ ಕೂಡ ಗಮನಿಸಬಹುದು. ಸಂಪೂರ್ಣವಾಗಿ ತಂದಿದ್ದಂತ ವ್ಯಾಪಾರಕ್ಕೆ ತಂದಿದ್ದ ಹೂವಿನ ಬ್ಯಾಗ್ ಏನಿದೆ ಅದು ಕೂಡ ಮುಳುಗಡೆ ಆಗಿರುವಂತದ್ದು. ಕೆಆರ್ ಮಾರ್ಕೆಟ್ನ ಈ ಒಂದು ಭಾಗ ಏನು ದೃಶ್ಯದಲ್ಲಿ ನೋಡ್ತಾ ಇದ್ರೆ, ಇಲ್ಲಿ ಉದ್ದಕ್ಕೂ ಕೂಡ ಒಂದಿಷ್ಟು ಹೂವಿನ ಒಂದು ವ್ಯಾಪಾರಗಳೆಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಅದ್ಯಾವುದು ಕೂಡ ಇಲ್ಲ. ಕೇವಲ ಇವತ್ತು ಬರೀ ನೀರ್ ಮಾತ್ರ ತುಂಬಿಕೊಂಡಿರುವಂತದ್ದು. ಹಾಗಾಗಿ ಇಲ್ಲಿದ್ದಂತಹ ಜನ ಫುಟ್ಪಾತ್ ಮೇಲೆ ಶಿಫ್ಟ್ ಆಗಿರುವಂತದ್ದು. ಅವರು ಶಿಫ್ಟ್ ಆಗಿದ್ರು ಕೂಡ ಕೊಡೆಗಳನ್ನಾಗಿರ್ಬಹುದು, ಜೊತೆಗೆ ಬ್ಯಾಗ್ ಗಳನ್ನ ತಲೆ ಮೇಲೆ ಹಾಕೊಂಡು ಮಳೆಯಿಂದ ಆಶ್ರಯ ಪಡ್ಕೊಂಡು ವ್ಯಾಪಾರವನ್ನ ಮಾಡ್ತಿದ್ದಾರೆ. ಆದ್ರೆ ಈ ಮಳೆಯಲ್ಲಿ ಗ್ರಾಹಕರು ಬರಬೇಕಲ್ವಾ? ಗ್ರಾಹಕರು ಬರದೆ ಜನ ಕೂಡ ಇಲ್ಲಿ ಕಂಗಾಲಾಗಿರುವಂತದ್ದು. ರಸ್ತೆಯ ಬದಿಯಲ್ಲಿ ಹೂಗಳನ್ನ ಹಾಗೆ ಇಟ್ಕೊಂಡು ಜನ ಗ್ರಾಹಕರು ಬರ್ತಾರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕಾಯ್ತಾ ಇರುವಂತದ್ದು. ವ್ಯಾಪಾರಸ್ಥರ ಮಾತಾಡ್ತೀನಿ, ಎಷ್ಟೊತ್ತಿಗೆ ಮಳೆ ಶುರುವಾಯಿತು ಅಂತ, ಜನ ಏನು ಬರ್ತಿಲ್ವಾ ಅಂತ ಹೇಳಿ. 3 ಗಂಟೆಯಿಂದ ಒಂದೇ ಸಮಗ ಸುರಿತಾ ಇದೆ ಸರ್. ವ್ಯಾಪಾರನೇ ಇಲ್ಲ, ಏನ್ ಮಾಡೋದು? ಮಳೆಯಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ದೊಡ್ಡ ಹಿಂಸೆ ಆಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ನೀರು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹರಿದು ಹೋಗ್ತಾ ಇದೆ ಅಂತ ಹೇಳಿ ಪಕ್ಕದಲ್ಲೇ. ಹೌದೌದು, ನಾವು ಸೇಫ್ ಆಗೋದೇ ಒಂದು ಇದಾಗ್ಬಿಟ್ಟದೆ. ಇನ್ನು ವ್ಯಾಪಾರ ಎಲ್ಲ ಆಗುತ್ತೆ ಹೇಳಿ. 3 ಗಂಟೆ ಸ್ಟಾರ್ಟ್ ಆಗಿದೆ. ನಾವು 3 ಗಂಟೆಗೆ ಬಂದಿರಿ ಆನೆಕಲ್ಲಿಂದ ಹೂವು ತಗೊಂಡು ಹೋಗೋದಕ್ಕೆ. ನಾವು ಡೆಕೋರೇಷನ್ ಮಾಡೋರು 3 ಗಂಟೆಯಿಂದನೂ ಮಳೆ ಬೀಳ್ತಾನೆ ಐತೆ, ನಿಲ್ಲಿಲ್ಲ. ಈಗಲೂ ಬೀಳ್ತಾನೆ ಐತೆ ನೋಡಿ. ಇಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ನಾವೆಲ್ಲ ಆನೆಕಲ್ ಕಡೆಯವರೇ. ಹೌದೌದು, ವ್ಯಾಪಾರ ಮಾಡಿದ ಅರ್ಧ ಜನ ಎತ್ಕೊಂಡು ಹೋಗ್ಬಿಟ್ರು ವಾಪಸ್. ಏನು ಮಾಡೋಕ್ಕಾಗಲ್ಲ ಸರ್, ಮಳೆ ಬಂದ. ಬೇರೆ ಪದಾರ್ಥ ಆದ್ರೆ ಓಕೆ, ಹೂನ ಒಂದಿನ ಮಳೆಯಲ್ಲಿ ಬಿಟ್ಬಿಟ್ರೆ ಇನ್ನೊಂದಿನ ಮಾರಕ್ ಆಗಲ್ಲ. ಸೊ ಲಾಸೇ ಅಲ್ವಾ ಅಂತ. ಎಷ್ಟು ಲಾಸೇ, ಅದೆಲ್ಲ ಕೊಳ್ತೋಗುತ್ತೆ. ಅದು ಹೂವು ತ್ಯಾವ ಜಾಸ್ತಿ ಆಗ್ಬಿಟ್ರೆ ತಡೆಯೋದಿಲ್ಲ. ಹೂವು ಅದೆಲ್ಲ ವೇಸ್ಟ್ ಆಗುತ್ತೆ ಎಲ್ಲ. ಸೊ ಇದು ಹೂವಿನ ವ್ಯಾಪಾರಸ್ಥರಾದ್ರೆ. ಮತ್ತೊಂದು ಕಡೆಗೆ ಬೆಳಿಗ್ಗೆ ಆಗ್ತಾ ಇದ್ದಂಗೆ ಕೆಆರ್ ಮಾರ್ಕೆಟ್ ಫುಲ್ ಬ್ಯುಸಿ ಆಗತ್ತೆ. ಇಲ್ಲಿ ಹಣ್ಣುಗಳಾಗಿರ್ಬೋದು, ತರಕಾರಿ ಸೇರಿದಂತೆ ಬೇರೆ ಬೇರೆ ಪದಾರ್ಥಗಳೆಲ್ಲವನ್ನ ಕೂಡ ಇಟ್ಟು ವ್ಯಾಪಾರವನ್ನ ಕೂಡ ಮಾಡ್ತಾರೆ. ಆದರೆ ಅತಿ ಹೆಚ್ಚಾಗಿ ಮಳೆ ಬರ್ತಾ ಇರುವಂತಹ ಕಾರಣದಿಂದಾಗಿ ಅವ್ರಿಗೂ ಕೂಡ ಒಂದು ಹೊಡೆತ ಆಗಿದೆ. ಇನ್ನೇನಾದ್ರು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದ್ದೇ ಆದ್ರೆ ಈ ಕೆಆರ್ ಮಾರ್ಕೆಟ್ನ ಸುತ್ತಮುತ್ತ ದೊಡ್ಡ ಅವಾಂತರವೇ ಸೃಷ್ಟಿಯಾಗತ್ತೆ. ಮಳೆ ನೀರಲ್ಲಿ ಹಣ್ಣಾಗಿರ್ಬೋದು, ಹೂವು ಸೇರಿದಂತ ತರಕಾರಿ ಎಲ್ಲವೂ ಕೂಡ ಕೊಚ್ಚೋಗುವಂಥದ್ದು ಇಲ್ಲಿ ಗಮನಿಸಬಹುದು. ಅಂದ್ರೆ ಜೀವನ ನಡಿಬೇಕಲ್ವಾ? ಆ ಒಂದು ಹಿನ್ನೆಲೆಯಲ್ಲಿ ಇಷ್ಟು ಮಳೆ ಬಂದ್ರೂ ಕೂಡ ಗ್ರಾಹಕರು ಬರ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಜನ ಕಾಯ್ತಿರುವಂತದ್ದು. ಈ ದೃಶ್ಯವನ್ನ ನೋಡಿ ನೀವು. ಸುತ್ತಲೂ ಕೂಡ ಮಳೆ ನೀರು ಹೋಗ್ತಾ ಇದೆ. ಮಧ್ಯದಲ್ಲಿ ಕೂತು ವ್ಯಾಪಾರ ವಹಿವಾಟನ್ನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಸೊ ಮಾತಾಡ್ತೀನಿ ಅವನ. ಅಮ್ಮ, ಎಷ್ಟು ಕಷ್ಟ ಆಗತ್ತೆ ಅಂತ ಹೇಳಿ ಇಂಥ ಪರಿಸ್ಥಿತಿಲಿ? ತುಂಬಾ ಕಷ್ಟ ಅಣ್ಣ. ಯಾರು ಗಿರಾಕಿ ಬರ್ತಾ ಇಲ್ಲ, ಏನಿಲ್ಲ. ಹೋಗ್ಬಿಡತ್ತೆ. ಬೆಳಗ್ಗೆ ಅಂತ ಹೊಡಿತಾನೆ ಇದೆಲ್ಲ ಮಳೆ, ಒಂದ್ ಸ್ವಲ್ಪನೂ ಸ್ಟಾಪ್ ಆಗಿಲ್ಲ. ಇನ್ನ ಬೆಳಗೆಲ್ಲ ಇನ್ನ ಸ್ಪೀಡ್ ಆಗಿ ಬಂತು.
ಸೊ ಇದು ವ್ಯಾಪಾರಸ್ಥರು ಹೇಳ್ತಿರುವಂತ ಮಾತು. ಅಂದ್ರೆ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ, ನಮ್ಮ ಕಷ್ಟ ಆಗತ್ತೆ ಅನ್ನೋ ಮಾತನ್ನ ಕೂಡ ಹೇಳ್ತಿರುವಂತದ್ದು. ಎಷ್ಟು ಬಂಡವಾಳ போட்டுக்கற சார் ಮೈಯ ಉಣ್ಣ ಉಡಲ್ಲ ಏನಪ್ಪ ಸರ್ ಪಂಡ್ರದೆ ಎಸ್, ಈಗ ವ್ಯಾಪಾರಸ್ಥರು ಮಾತನ್ನ ಕೇಳಿದ್ರಲ್ಲ ಚೈತ್ರ, ಅಂದ್ರೆ ಬಂಡವಾಳವನ್ನ ಎಲ್ಲ ಹಾಕಿ ವ್ಯಾಪಾರ ವಹಿವಾಟು ಮಾಡಬೇಕು, ಮನೆ ನಡಿಬೇಕು ಅಂತ ಬಂದಿದ್ದೀವಿ. ಆದ್ರೆ ನಿರಂತರವಾಗಿ ಸುರಿತಿರುವಂತಹ ಮಳೆ ಒಂದು ಕಡೆ ಆದ್ರೆ ಇಲ್ಲಿನ ಅವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಲ್ಲಿ ವ್ಯಾಪಾರ ಮಾಡ್ತಿರುವಂತಹ ಜಾಗದಲ್ಲೇ ನೀರು ನಿಂತ್ಕೊಂಡಿದೆ. ಬಹುಶಃ ನೀರು ಸರಾಗವಾಗಿ ಹರ್ಕೊಂಡು ಹೋಗೋದಕ್ಕೆ ಜಾಗ ಇದ್ದಿದ್ದೆ ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವಾಂತರ ಆಗಲ್ಲ. ಹಾಗಾಗಿ ಅದೆಲ್ಲವನ್ನು ಕೂಡ ಸರಿ ಮಾಡಬೇಕಾಗಿದೆ ಚೈತ್ರ. ರೈಟ್ ರಾಜಪ್ಪ, ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಶಾಂತಮೂರ್ತಿ ಕೂಡ ಇದ್ದಾರೆ. ಸಾಯಿ ಲೇಔಟ್ ನಿಂದ